ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನಿಗೆ ಶುಭ. ಯೇಸು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ದೇವರು ನಮಗೆ ವಿಷನ್ ಕೊಟ್ಟಿದ್ದಾನೆ, ಕೃಪೆ ಕೊಟ್ಟಿದ್ದಾನೆ, ದಯ ಕೊಟ್ಟಿದ್ದಾನೆ, ಕನಿಕರ ಕೊಟ್ಟಿದ್ದಾನೆ. ನಮ್ಮನ್ನು ಮುಂದಕ್ಕೆ ನಡೆಸುವಕ್ಕೆ ದೇವರು ಎಷ್ಟೋ ಪ್ರೀತಿಯಿಂದ ನಡೆಸ್ತಾ ಇದ್ದಾನೆ. ದೇವರ ಮಗನು ಬಂದು ನಮಗೆ ಎಷ್ಟು ಉಪಕಾರ ಮಾಡಿದಂಥ, ದೇವರು ಮಾಡಿದ ಉಪಕಾರಗಳೆಲ್ಲ ನಾವು ನೆನೆಸ್ಕೋಬೇಕು. ಏಕೆಂದರೆ ದೇವರು ಮಾಡಿರುವ, ಈಗ ಆದಾಮನಿಂದ ನಾವೆಲ್ಲ ಕೆಟ್ಟು ಹೋಗ್ಬಿಟ್ವಿ, ನಿಮಗೆಲ್ಲ ಗೊತ್ತು. ಆದಾಮನಿಂದ ನಾವೆಲ್ಲ ಮೋಸ ಹೋಗ್ಬಿಟ್ವಿ. ಆದಾಮನಿಂದ ನಾವೆಲ್ಲ ಅಧಿಕಾರ ಅಪವಾದಿಗೆ ಅಪ್ಪಿಸಿಕೊಟ್ಬಿಟ್ವಿ. ತುತ್ತು ಕೂಳು ಉಣ್ಣಬೇಕಾದ್ರೆ ಎಲ್ಲ ಸಂಕಟ ಸಂಕಟ ಸಂಕಟ. ಕೆಲಸ ಮಾಡಿದ್ರೇನೆ ನಿಮಗೆ ದುಡ್ಡು. ಅಂತಿರುವ ಸಮಯದಲ್ಲಿ ದೇವರ ಮಗನು ಬಂದು ನಮಗೋಸ್ಕರ ಶಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಮಗಾಗಿ ದೇವರ ಪ್ರೀತಿಯನ್ನು, ನಿಜವಾದ ಪ್ರೀತಿಯನ್ನು ಸಭೆಗಳ ಮಕ್ಕಳಿಗೂ ದೇವರ ಮಕ್ಕಳಿಗೆ ನಮಗೆ ಕೊಟ್ಟಿದ್ದಾರೆ. ಅಂಥ ವಿಷಯದಲ್ಲಿ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ದೇವರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು ಅಂದರೆ, ದೇವರು ನಮಗೆ ಸಮಾಧಾನ ಕೊಟ್ಟಿದ್ದಾನೆ. ತನ್ನ ರಕ್ತವನ್ನು ತೊಳೆದಿದ್ದಾನೆ. ತನ್ನ ರಕ್ತವನ್ನು ತೊಳೆದು ನಮ್ಮನ್ನು, ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡಿದ್ದಾನೆ. ಸಹವಾಸ, ದೇವರ ಬೆಳಕು, ಪ್ರಕಾಶ, ಪ್ರಭಾವ, ಪವಿತ್ರಾತ್ಮ ಸ್ನೇಹ ನಮಗೆ ಕೊಟ್ಟಿದ್ದಾನೆ. ಆದರೆ ಈಗ ಲೂಸಿಫರ್ ದೇವರಿಗೆ ವಿರುದ್ಧವಾಗಿ ಬಿದ್ದಿದ್ದಾನೆ. ಈ ಲೂಸಿಫರ್ ಯಾರು? ನರಕ, ಸಾತಾನನಿಗೆ, ಅಪವಾದಿಗೆ, ಅವನಿಗೆ ದೂತರಿಗೆ ಸಿದ್ಧ ಮಾಡಿದ ಒಂದು ಕೂಪ, ಬೆಂಕಿಯ ಕೂಪ. ಒಂದು ದಿನ ಬರುತ್ತದೆ, ಅವನನ್ನು ಆ ಕೂಪದಲ್ಲಿ ಹಾಕುತ್ತಾರೆ. ಹೇಗೆ ಶದ್ರಕ್ ಮೆಷಕ್ ಅಬೇದ್ನೆಗೋಗಳನ್ನು ಹಾಕಿದ್ದಾರೋ ಹಾಗೆ ಬೆಂಕಿ ಕೂಪದಲ್ಲಿ ಸೈತಾನನನ್ನು ಹಾಕುತ್ತಾರೆ. ಅವರ ದೂತರಿಗೆ ಕೂಡ ಹಾಕುತ್ತಾರೆ. ಅವರಿಗಾಗಿ ಸಿದ್ಧ ಮಾಡಿರುವ ಬೆಂಕಿ ಕೂಪ. ಏಕೆ ಅಷ್ಟು ದೃಢವಾಗಿ ಹೇಳ್ತಾ ಇದ್ದೀನಿ ಅಂದರೆ, ದೃಢ ನಿಶ್ಚಯ. ಯೆಶಾಯ ಗ್ರಂಥ 14ನೇ ಅಧ್ಯಾಯ 12ನೇ ವಚನ ನಾವು ನೋಡಿದರೆ, ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿ ಆಕಾಶದಿಂದ ಹೇಗೆ ಬಿದ್ದಿ, ಉದಯ ನಕ್ಷತ್ರವೇ ಅಂತ ಹೆಸರು ಅವನಿಗೆ. ಎಷ್ಟು ಒಳ್ಳೆಯ ಹೆಸರು, ಕೆಡಿಸ್ಕೊಂಡ್ಬಿಟ್ಟಿನ. ಕೊಬ್ಬು, ಎಷ್ಟು ಕೊಬ್ಬು ಅಂದರೆ, ಒಂದು ಉದ್ಯೋಗ ಬಂದ್ಬಿಟ್ರೆ ಕೊಬ್ಬು, ಒಂದು ಸೌಂದರ್ಯ ಇದ್ದರೆ ಕೊಬ್ಬು, ಹೊಲ ಇದ್ದರೆ ಕೊಬ್ಬು. ಎಷ್ಟು ಕೊಬ್ಬು ರೀ! ಒಂದು MLA ಆದರೆ ಕೊಬ್ಬು, ಒಂದು MP ಆದರೆ ಕೊಬ್ಬು, ಒಂದು ಪ್ಯೂನ್ ಆದರೆ ಕೊಬ್ಬು. ರಾಜಕೀಯ ವ್ಯಕ್ತಿಗಳಲ್ಲಿ, ಪ್ಯೂನ್ಗಳಲ್ಲಿ, ಪೋಸ್ಟ್ಮ್ಯಾನ್ಗೆ, CEO ಗೆ, ಮ್ಯಾನೇಜರ್ಗೆ ಎಷ್ಟು ಕೊಬ್ಬು. ಏಕೆ? ಆ ಕೊಬ್ಬಿಲ್ಲದ್ರೆ ತಣ್ಣಗಿರ್ತಾನೆ, ಸುಮ್ಮನೆ ತನ್ನ ಕೆಲಸ ತಾನು ಮಾಡ್ಕೊತ ಹೋಗ್ತಾನೆ. ಈ ಕೊಬ್ಬು ಎಲ್ಲಿಂದ ಬಂತು ಅಂದರೆ, ಇದೇ ನೋಡ್ರಿ, ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ ನೋಡ್ರಿ, ಕೇಳ್ರಿ ಮಾತು. ಜನಾಂಗಗಳನ್ನು ಕೆಡವಿ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ಜನಗಳನ್ನೆಲ್ಲ ಕೆಡವಿ ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆ ಇರುವ ಸುರಗಣ ಪರ್ವತದಲ್ಲಿ ನಾನು ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಿಂತ ಮೇಲೆ ಏರಿಸಿ ಆಗುವೆನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನ ಸಮಾನವಾಗಿ ಅಂದುಕೊಂಡಿಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಲ್ಲಿ ತಳ್ಳಲ್ಪಟ್ಟಿದ್ದೀಯ. ನಿನ್ನನ್ನು ಕಂಡಿರುವ ದಿಟ್ಟನ ನೋಡಿ
ಯೋಚಿಸುತ್ತಾನೆ. ಪಾತಾಳಕ್ಕೆ ಒಂದು ಮೂಲೆ ತಳ್ಳು ಬಿಟ್ಟಿದ್ದೀಯ. ಪಾತಾಳಕ್ಕೆ ಅಧೋಲೋಕದ ಅಗಾಧ ಸ್ಥಳಕ್ಕೆ ತಳ್ಳಲ್ಪಟ್ಟಿದ್ದೀಯಾ. ಏಕೆ? ನರಕ ಸಾತಾನನಿಗೆ ಅವನ ದೂತರಿಗೆ ಸಿದ್ಧ ಮಾಡಿದ ಒಂದು ಕೂಪ. ಆತ್ಮಕ್ಕೆ ಸಾವಿಲ್ಲ, ಅದು ಬೆಂಕಿ ಹಾರದು, ಆತ್ಮ ಸಾಯೋದಿಲ್ಲ. ಯಾಕೆಂದರೆ ದೇವರ ಮಗನು ನಮಗೆ ಹೋಗಿ ಬಂದು ಪ್ರಾಣ ಕೊಟ್ಟು ರಕ್ತದಿಂದ ನಮ್ಮ ಪಾಪಗಳನ್ನು ಪರಿಹರಿಸುತ್ತಾ ಇದ್ದಾನೆ. ದೇವರ ಮಕ್ಕಳಿಗೆ ಪ್ರೀತಿ, ನಿಜವಾದ ಪ್ರೀತಿ ಸಭೆಗಳ ಮೇಲೆ ದೇವರು ಪ್ರೇರಣೆಯನ್ನು ವಾಕ್ಯದಿಂದ ಪ್ರೀತಿಸ್ತಾನೆ. ಪ್ರೀತಿಸಿ ದೇವರ ಮಕ್ಕಳನ್ನು ಬರ್ರಿ ಮಕ್ಕಳು ಅಂತ ಪ್ರೀತಿಯಿಂದ ಡೈರೆಕ್ಷನ್ ಕೊಡ್ತಾನೆ. ನಾವು ದೇವರಿಂದ ಹುಟ್ಟಿರುವುದರಿಂದ ಲೋಕವೆಲ್ಲ ಕೆಡುಕನ ಕೈಯಲ್ಲಿ ಇದೆ ಎಂದು ನಾವು ಗೊತ್ತು, ನಾವು ಬಲ್ಲೆವು. ಹೌದಾ? ಹೆಂಗೆ ಬಂತು? ಆದಾಮನಿಂದ ಎಳ್ಕೊಂಡ ಅಧಿಕಾರ ಇನ್ನೂ ಚಲಾಯಿಸ್ತಾ ಇದ್ದಾನೆ. ನಾವು ದೇವರಿಂದ ಹುಟ್ಟಿರೋದೆಂದು ಗೊತ್ತು. ದೇವರ ಮಹಿಮೆ, ದೇವರ ಬೆಳಕು, ದೇವರ ಪ್ರಭಾವ, ದೇವರ ಸನ್ನಿಧಿ ನಮಗೆ ಬಂತು. ಆದರೆ ಲೋಕವೆಲ್ಲ ಕೆಡುಕನ ಕೈಯಲ್ಲಿ, ಕೆಡುಕನ ವಶದಲ್ಲಿ ಬಿದ್ದಿದೆ ಅಂದ. ಅದಕ್ಕಾಗಿ ಲೋಕದಲ್ಲಿ ಸ್ನೇಹ ದೇವರಿಗೆ ವೈರ್ಯ ಅಂತ. ದೇವರ ಮಗನು ಬಂದು, ಬೈಬಲ್ ಏನು ಹೇಳುತ್ತೆ ಅಂದರೆ, ದೇವರ ಮಗನು ಬಂದು ನಮಗೆ ತನ್ನ ಪ್ರಾಣ ಕೊಟ್ಟು ತನ್ನ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ್ದಾನೆ. ಈಗ ನೋಡ್ರಿ, ಇನ್ನೊಂದು ಮಾತಿದೆ, ಉತ್ತರ ದಿಕ್ಕಿನ ಕಟ್ಟ ಕಡೆಯವರೆಗೂ ನನ್ನ ಸಿಂಹಾಸನದವನ್ನು ದೇವರ ನಕ್ಷತ್ರಗಳಿಂದ ಮೇಗೆ ಏರಿಸಿ ಆಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತನ ಸರಿಸಮಾನವನ್ನು ಅಂದುಕೊಂಡಿಯಲ್ಲ. ಪಾತಾಳಕ್ಕೆ, ಅಧೋಲೋಕಕ್ಕೆ, ಅಗಾಧ ಸ್ಥಳಕ್ಕೆ ತಳ್ಳಲ್ಪಟ್ಟಿದ್ದೀಯಲ್ಲ. ಪಾತಾಳಕ್ಕೆ, ಅಧೋಲೋಕಕ್ಕೆ, ಅಗಾಧದಲ್ಲಿ, ಆ ಬೆಂಕಿಯ ಕೂಪದಲ್ಲಿ ಬಿದ್ದಿದ್ದೀಯಲ್ಲ. ಯಾಕೆ? ಈ ಕೊಬ್ಬಿಲ್ಲದ್ರೆ ನಿನ್ನನ್ನು ಲೂಸಿಫರ್ ಅಂತ ಬಲಗಡೆಯಲ್ಲಿ ಸೆಕ್ಯೂರಿಟಿಯಾಗಿ ಇಟ್ಕೊಂಡಿದ್ದಾನಲ್ಲ ದೇವರು. ನಿನಗೆ ಏಕೆ ಮೇಘಮಂಡಲದಲ್ಲಿ ದೇವರ ಸಿಂಹಾಸನದ ಹತ್ರ ಒಂದು ಪ್ರತ್ಯೇಕವಾದ ನಿನಗೆ ಜಾಬ್ ಇದೆಯಲ್ಲ. ನೋಡ್ರಿ, ಸ್ವಲ್ಪ ಬಂದುಬಿಟ್ರೆ ಅವರನ್ನು ಹಿಡಿಯೋಕ್ಕಾಗಲ್ಲ. ಹಾಗೆ ದೇವರ ಮಗನು ತನ್ನನ್ನು ತನ್ನನ್ನೆಲ್ಲ ತಗ್ಗಿಸಿಕೊಂಡು ನಿಜವಾದ ಪ್ರೀತಿ ತೋರಿಸಿ, ಸಭೆಯಲ್ಲಿ ಪ್ರೀತಿ ತೋರಿಸಿ, ದೇವರ ಮಕ್ಕಳಲ್ಲಿ ಪ್ರೀತಿ ತೋರಿಸಿ, ಸಹವಾಸ, ಪವಿತ್ರಾತ್ಮನ ಆನಂದ, ಬೆಳಕು, ದೇವರ ಪ್ರಭಾವ, ದೇವರ ದಯೆ, ದೇವರ ಕರುಣೆ ಎಲ್ಲ ತೋರಿಸಿದ. ಏಕೆಂದರೆ ದೇವರಿಗೆ ಪ್ರೇರಣೆಯಿಲ್ಲ, ವಾಕ್ಯದಿಂದ ದೇವರು ಮಾತಾಡ್ತಾನೆ. ನೀವು ಕಂಡುಹಿಡಿಬೇಕು ದೇವರ ವಾಯ್ಸ್ ಹೆಂಗಿರುತ್ತೆ, ದೇವರ ಸಮಾಧಾನ ಹೆಂಗಿರುತ್ತೆ, ದೇವರ ದಯೆ ಹೆಂಗಿರುತ್ತೆ, ದೇವರ ಕರುಣೆ ಹೆಂಗಿರುತ್ತೆ. ದೇವರ ಮಾತು ನಮ್ಮ ಹೃದಯದಲ್ಲಿ ಸಮಾಧಾನ ಕೊಡ್ತವೆ. ಪರಿಶುದ್ಧಾತ್ಮನು ನಮ್ಮನ್ನು ಬಲಪಡಿಸ್ತಾನೆ. ದೇವರ ಮಗನು ಬಂದು ನಮಗೆ ಮಾಡಿದ ಕಾರ್ಯ, ಕೃಪೆ, ದಯೆ, ಕನಿಕರ ಅಷ್ಟಿಷ್ಟಲ್ಲ. ಈಗ ಕರ್ತನು ಯೇಸುವನ್ನು ನಮ್ಮ ಪವಿತ್ರಾತ್ಮನ ಮೂಲಕ ಶಿಲುಬೆಗೆ ಹತ್ತಿ ತನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸ, ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ್ದಾನೆ. ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿದ್ದಾನೆ. ನಾವು ಪಾಪಗಳನ್ನು ಒಪ್ಪಿಕೊಂಡ್ರೆ, ನಮ್ಮ ಪಾಪಗಳನ್ನು ಒಪ್ಪಿಸಲ್ಪಡಬೇಕು. ತಾನು ತಗ್ಗಿಸಿಕೊಂಡು ನನ್ನ ಪಾಪಗಳನ್ನು ತೊಳೆಯು ತಂದೆ ಅಂತಂತ ಹೇಳಿದರೆ ದೇವರು ನಿಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ದೇವರ ಕೃಪೆ, ದೇವರ ದಯೆ, ದೇವರ ಸಂಕಲ್ಪ, ದೇವರ ಕೀರ್ತಿ, ದೇವರ ಸಮಾಧಾನ ನಮಗೆ ಕೊಟ್ಟು ನಮ್ಮನ್ನು ಬಲಪಡಿಸಿ, ಸ್ಥಿರಪಡಿಸಿ, ಸಿದ್ಧಪಡಿಸ್ತಾರೆ. ಈಗ ಸ್ವಾರ್ಥ ಜೀವಿತ ಇದೆಲ್ಲ ಮಾಡಲ್ಲ, ದ್ವೇಷ ಜೀವಿತ ಇದೆಲ್ಲ ಮಾಡಲ್ಲ, ಕೊಲ್ಲಕ್ಕೆ
ಕೊಲ್ಲಬೇಕು, ಸಾಯಿಸಬೇಕು, ಏನಾರ ಮಾಡಬೇಕು, ವ್ಯಭಿಚಾರ ಮಾಡಬೇಕು, ದ್ವಂದ್ವ ಮಾಡಬೇಕು, ಗರ್ವದ ಕಾರ್ಯ ಇದು ಒಳ್ಳೆಯದಲ್ಲ. ನೀತಿವಂತರ ಸಭೆಯಲ್ಲಿ ಇರ್ತಾರೆ ಹೇಳಿ? ಕಳ್ಳರು ಇರ್ತಾರ? ದ್ವೇಷಗಳು ಇರ್ತಾರ? ಕೋಪಿಸ್ಟರು ಇರ್ತಾರ? ಇರಲ್ಲ. ನೀತಿವಂತರ ಸಭೆಯಲ್ಲಿ ನೀತಿವಂತರೇ ಇರುತ್ತಾರೆ. ಆ ನೀತಿವಂತರು ಯಾಗ ನೀತಿ ಬಂತು ನಿಮಗೆ? ಯೇಸುವಿನ ರಕ್ತದ ಮೂಲಕ ಬಂತು, ಯೇಸುವಿನ ಶಿಲುಬೆಯಿಂದ ಬಂತು, ದೇವರ ಪ್ರೀತಿಯಿಂದ ಬಂತು, ದೇವರ ದಯೆಯಿಂದ ಬಂತು, ದೇವರ ಮಾತಿನಿಂದ ಬಂತು. ನಾವು ವಾಕ್ಯವನ್ನು ಕೇಳಿದಾಗ ಅದು ನಾವು ನಮ್ಮ ಹೃದಯದಲ್ಲಿ ಬಿತ್ತಿದಾಗ ನಾವು ಬಲ ಪಡ್ತೀವಿ, ಶಕ್ತಿಯನ್ನು ಹೊಂತೀವಿ, ದೇವರ ಸಮಾಧಾನ ನಮ್ಮ ಮೇಲೆ ಬರುತ್ತೆ, ದೇವರ ದಯೆ, ದೇವರ ಕರುಣೆ ನಮ್ಮ ಮೇಲೆ ಬರುತ್ತೆ. ಪ್ರಾರ್ಥನೆ ಮಾಡಿಕೊಳ್ಳುವ ತಂದೆ, ಕೊಬ್ಬಿರುವ ಗರ್ವ ಇರುವ ಮನುಷ್ಯರನ್ನು ನಾವು ನೋಡಿದ್ದೇವೆ. ಅವರು ತಂದೆ ಸ್ವಲ್ಪ ಉದ್ಯೋಗ ಇದ್ದರೆ, CEO ಆದರೆ, ಮ್ಯಾನೇಜರ್ ಆದರೆ, MLA ಆದರೆ, MP ಆದರೆ, ಇವರೆಲ್ಲ ಗರ್ವ ಕೊಬ್ಬು. ಹೌದು ಸ್ವಾಮಿ, ದೇವರ ಮಕ್ಕಳಿಗೆ ಸಾಧುತ್ವ, ದೇವರ ಮಕ್ಕಳಿಗೆ ದಯೆ, ದೇವರ ಮಕ್ಕಳಿಗೆ ಕೃಪೆ, ದೇವರ ಮಕ್ಕಳಿಗೆ ಶಾಂತಿ, ಎಲ್ಲ ಆನಂದ, ಸಮಾಧಾನ ಇದರಲ್ಲಿ ನಡೆಸಿ, ಪ್ರೇರಣೆ ಉಳ್ಳ ವಾಕ್ಯದಿಂದ ನೀನು ಬಲಪಡಿಸಿ ಅವರನ್ನು ಸ್ಥಿರಪಡಿಸಿ ಅಪ್ಪ, ಹಾಲು ಜೇನು ಹರಿಯುವ ದೇಶಕ್ಕೆ ಕರೆದೊಯ್ದು ಅವರನ್ನು ಯುಗ ಯುಗಗಳು ನಿನ್ನ ಸಂಗಡೆಯಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ, ನಿನ್ನ ಸಮಾಧಾನದಲ್ಲಿ, ಶಾಂತಿಯಲ್ಲಿ ಇಡ್ತೀಯ ತಂದೆ. ನಿನಗೆ ಸ್ತೋತ್ರ, ಸ್ತೋತ್ರ. ಹೌದು ಸ್ವಾಮಿ, ತಾನು ತಗ್ಗಿಸಿಕೊಳ್ಳೋನು ಬಲಪಡ್ತಾನೆ ಅಂತಂದು ಹೇಳ್ತೀಯ, ಸಿದ್ಧ ಪಡ್ತಾನೆ ಅಂತಂದು ಹೇಳ್ತೀಯ. ಹೌದು ಸ್ವಾಮಿ, ನಿಮಗೆ ಸ್ತೋತ್ರ, 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 ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇಲೆ